ಇವತ್ತು ಇಲ್ಲಿ ನೀವೆಲ್ಲ ನೆರೆದಿರಲ್ಲ ಈ ಹೋರಾಟ. ಹಾಗಾಗಿ ಇವತ್ತು ಈ ರೈತರನ್ನ ಎದುರು ಹಾಕೊಂಡ್ರೆ ಯಾವ ಸರ್ಕಾರನೂ ಬದುಕುದಿಲ್ಲ ತಿಳ್ಕೊಂಡ್ಬಿಟ್ಟು. ಹಲವಾರು ಉದಾಹರಣೆಗಳಿದ್ದಾವೆ. ರೈತರನ್ನ ಎದುರು ಹಾಕೊಂಡಂತ ಸರ್ಕಾರಗಳು ಅಲ್ಲಿ ಪತನಾದಂಥದ್ದು ನಾವು ನೋಡಿದ್ದೇವೆ. ಸರ್ಕಾರಗಳು ಬದಲಾವಣೆ ಆಗಿದ್ದು ನೋಡಿದ್ದೇವೆ. ಆ ಒಂದು ಶಕ್ತಿ ರೈತರಿಗೆ ಒಂದು ಶಕ್ತಿ ಇದೆ. ಅದು ಸಂಘಟನೆ ಮುಖಾಂತರ ಹೋರಾಟ ಮಾಡಿದಾಗ ಒಂದು ಹೆಚ್ಚಿನ ರೀತಿ ಸಂಘಟನೆ ಬರ್ಲಿಕ್ಕೆ ಸಾಧ್ಯ. ಏಕೆಂದ್ರೆ ಇವತ್ತು ಡಿವೈಡ್ ಅಂಡ್ ರೂಲ್ ಅಂತಿದೆ ಅಲ್ಲ, ಆ ರೀತಿ ನಮ್ಮ ರೈತ ಸಂಘಟನೆಯನ್ನ ಡಿವೈಡ್ ಮಾಡಿಕೊಂಡು ಅದನ್ನು ಲಾಭ ಪಡ್ಕೊಳ್ಳುವಂತ ವ್ಯವಸ್ಥೆ ಹಲವಾರು ವರ್ಷಗಳಿಂದ ನಡೆದಿದ್ದು ನಿಮಗೆಲ್ಲ ಗೊತ್ತಿದೆ. ಹಿಂದೆಲ್ಲ ನಾನು ನೋಡಿದ್ದೇನೆ. ನಾನು ಹಿಂದೆ ಪ್ರತಿಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದೇನೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಸಕ್ಕರೆ ಇಲಾಖೆ ಎಡಿಷನ್ ಚಾರ್ಜ್ ಕೊಟ್ಟಿದ್ದೀನಿ. ನನಗೆ ಕಂದಾಯ ಮಂತ್ರಿ ಇದ್ದಾಗ ಎಡಿಷನ್ ಯಡಿಯೂರಪ್ಪನವರು ಅವಾಗ ಆ ಇಲಾಖೆಯ ಒಳ ಹೋಗೋದು ಏನಿದೆ ಅದನ್ನೂ ತಿಳ್ಕೊಂಡಿದ್ದೀನಿ. ನಾನು ಸಕ್ಕರೆ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಹೀಗಾಗಿ ಇವತ್ತು ಕಬ್ಬು ಬೆಳೆಗಾರರ ಸಮಸ್ಯೆ ಏನಿದೆ ಅವತ್ತಿನಿಂದ ಗೊತ್ತಿರುವಂತಹ ವ್ಯಕ್ತಿ ನಾನು. ಆ ಹಿನ್ನೆಲೆಯಲ್ಲಿ ಇವತ್ತಿನ ಕಬ್ಬು ಬೆಳೆಗಾರರು ಇಷ್ಟು ಶ್ರಮಪಟ್ಟು ಕಬ್ಬು ಬೆಳೆಸಿ ಇವತ್ತು ಫ್ಯಾಕ್ಟರಿಗೆ ಆ ಕಬ್ಬನ್ನು ರವಾನೆ ಮಾಡುವ ಮುಖಾಂತರ ಸಕ್ಕರೆ ಉತ್ಪಾದನೆ ಮತ್ತು ಆ ಸಕ್ಕರೆ ಫ್ಯಾಕ್ಟರಿಗಳನ್ನು ಉಳಿಸುವಂತ ಕೆಲಸ ಇವತ್ತು ಯಾರಾದ್ರೂ ಮಾಡ್ತಿದ್ರೆ ಆ ರೈತ ಅನ್ನುವಂತ ಮಾತನ್ನು ಇಷ್ಟನೇ ಕಬ್ಬು ಬೆಳೆಗಾರ. ಹೀಗಾಗಿ ಈ ಒಂದು ಶಕ್ತಿ ಏನಿದೆ, ನಾ ಹಿಂದೆ ನೋಡಿದ್ರೆ ಡಾಕ್ಟರ್ ನಂಜುಂಡಸ್ವಾಮಿ ಅವರ ರೈತ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ. ಲಕ್ಷಾಂತರ ಜನ ಹೋರಾಟದಲ್ಲಿ ಭಾಗವಹಿಸ್ತಿದ್ರು. ಮತ್ತು ಅವರೇನೋ ಕೆಲವೊಂದು ರೆಸಲ್ಯೂಷನ್ ನಿರ್ಧಾರಗಳನ್ನು ಮಾಡ್ತಿದ್ರು. ಆ ನಿರ್ಧಾರಕ್ಕೆ ಬದ್ಧರಾಗಿ ಸರ್ಕಾರಗಳು ನಡೆದುಕೊಳ್ಳುವಂತದ್ದು ನಾನು ನೋಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟ ಮತ್ತು ಸಂಘಟನೆ, ಅದಕ್ಕಾಗಿ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಕೇವಲ ಇಲ್ಲಿ ಗುರ್ಲಾಪುರ ಕ್ರಾಸ್ ಅಲ್ಲ, ಇವತ್ತು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಸಹಿತ ನಾನು ಈ ಗೋಕಾಕದಿಂದ ಬರಬೇಕಂತ ಮಾಡಿದ್ದೆ. ಅಲ್ಲಿ ಸಹಿತ ರೋಡ್ ಬ್ಲಾಕ್ ಮಾಡಿದಾರ ರೈತರು. ಹೀಗಾಗಿ ನಾನು ಇಲ್ಲಿಂದ ಬಂದೆ ಔರಾದಿ ಮುಖಾಂತರ ನಾವು ಬರುವಂತದ್ದಾಯ್ತು. ಅದಕ್ಕಾಗಿ ಈ ರೀತಿ ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಅಥವಾ ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಅಥವಾ ಮಂಡ್ಯ ಕಡೆ ಇರ್ಬೋದು, ಎಲ್ಲೆಲ್ಲಿ ಇವತ್ತು ನಮ್ಮ ಕಬ್ಬು ಬೆಳೆಗಾರಿದ್ದಾರೆ ಎಲ್ಲ ಕಡೆ ಒಂದು ದೃಢ ನಿರ್ಧಾರ ಮಾಡಿದ್ರಲ್ಲ, ಇದು ಬಹಳ ಮಹತ್ವದ್ದು. ಎಲ್ಲ ಕಡೆ ಒಗ್ಗಟ್ಟು. ಯಾಕಂದ್ರೆ ಇಲ್ಲೊಂದು ರೀತಿ ಒಂದ್ ಕಡೆ ನಿರ್ಧಾರ, ಮತ್ತೊಂದು ಕಡೆ ನಿರ್ಧಾರ, ಅಲ್ಲೊಂದು ರೀತಿ ಹೋರಾಟ, ಇದು ಆಗಲಾರ್ದೇ ಎಲ್ಲರೂ ಸಹಿತ ಇವರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಇವತ್ತು ಯಾಕೋ ಏನು ನಾವು ಗೊತ್ತಾಗ್ತಾ ಇಲ್ಲ, ಈ ಇಲೆಕ್ಟ್ರಾನ್ ಎಲ್ಲರೂ ಒಂದು ಸಣ್ಣ ಪುಟ್ಟ ಗದ್ದಲಾದ್ರೆ, ಸಣ್ಣ ಪುಟ್ಟ ಒಂದು ಸಭೆ ಆದ್ರೆ ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ. ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ. ಪಾಪ ಯೂಟ್ಯೂಬ್ದವ್ರು ಅದಾರಲ್ಲ, ಇವರೇ ಸುದ್ದಿ ಮಾಡಾಕತ್ತಾರೆ ಯೂಟ್ಯೂಬ್ದವರು. ಅದಕ್ಕೆ ಪ್ರಿಂಟ್ ಮೀಡಿಯಾದು ನಾನು ನೋಡಾಕತ್ತೀನಿ. ಪ್ರಿಂಟ್ ಮೀಡಿಯಾದಾಗೂ ನೋಡತಾ ಇದ್ದೆ ನಾನು. ಎಲ್ಲೇ ಒಂದು ಕಡೆ ಕಂಡಕ್ಟರ್ಗೆ 4 ಮಂದಿ ಬಡದಾಟ ಆದ್ರೆ ನಮ್ಮ ಇದ್ರ ಹತ್ರ ಯಾವುದು ನಮ್ಮ ಸಾಂಬ್ರಾ ಹತ್ರ ಅದು ದಿಲ್ಲಿ ನ್ಯೂಸ್ ಪೇಪರ್ ಬಂದಿತ್ತು. 4 ಮಂದಿ ಬಡದಾಟ. ಆದ್ರೆ ಇವತ್ತು ಲಕ್ಷಾಂತರ ಜನ ಇಲ್ಲಿ ಸೇರಿ ತಮ್ಮ ಹಕ್ಕಿನ ಸಲುವಾಗಿ ಹೋರಾಟ ಮಾಡುವಂತ ಈ ಸುದ್ದಿಗಳು ಇವತ್ತು ಬೆಳಗಾವಿನೂ ದಾಟುವುದಿಲ್ಲ, ಹುಬ್ಳಿ ಧಾರವಾಡ ಇರ್ಬೋದು, ಬೆಂಗಳೂರು ಇಲ್ಲ, ಎಲ್ಲ ಕಡೆ ಇಲ್ಲ. ನಾನು ನೋಡ್ತೀನಿ ಬೆಳಗಿಂದ ಒಂದೆರಡು. ಇವತ್ತು ಇಂಗ್ಲಿಷ್ ಪತ್ರಿಕೆಯಲ್ಲಿ ಬಂದದ ನಿನ್ನೆ ಮೊನ್ನೆ, ಆದ್ರೆ ಕನ್ನಡ ಪತ್ರಿಕೆಯಲ್ಲಿ ಬರಲಿಲ್ಲ. ಅದಕ್ಕಾಗಿ ನಾವು ಒಂದು ಹೇಳ್ತೀನಿ ಮಾಧ್ಯಮದವರಿಗೆ, ಇವತ್ತು ರೈತರ ಶಕ್ತಿ ಏನನ್ನೋದು ಇವತ್ತು ಜನರಿಗೆ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸ ಇವತ್ತು ಯಾರು ಮಾಡಬೇಕು? ಮಾಧ್ಯಮದವರು ಮಾಡಬೇಕು. ಆ ಕೆಲಸವನ್ನು ಮಾಡಿ ಅನ್ನುವಂತಾದ್ರೆ ಏನಾಗ್ತದೆ ಇವತ್ತಿನ ಇನ್ನೂ ಸುದ್ದಿ. ಮತ್ತೆ ನಮ್ಮ ರಾಜ್ಯದ ಇಂಟೆಲಿಜೆನ್ಸ್ ಏನ್ ಮಾಡೋದು ಗೊತ್ತಿಲ್ಲ, ನಮ್ಮ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಏನ್ ಗೊತ್ತಿಲ್ಲ. ಇಲ್ಲಿಗೂ ಸುದ್ದಿ ಹೋಗ್ಬೇಕಲ್ಲ. ಯಾಕೆ ನಾನು ಮುಖ್ಯಮಂತ್ರಿ ಇದ್ದಾಗ ನೋಡ್ತಿದ್ದೆ, ಬೆಳಗ್ಗೆ ನನಗೆ ನಮ್ಗೆ IPS ಆಫೀಸರು ಯಾರು ಇಂಟೆಲಿಜೆನ್ಸ್ ಹೆಡ್ ಇರ್ತಲ್ಲ ಅವ್ರು ಬಂದು ಹೇಳ್ತಾರೆ ಇಲ್ಲಿ ಸ್ಟ್ರೈಕ್ ನಡೆದ, ಇಲ್ಲಿ ನಡೆದ ಹೋರಾಟ, ಅವ್ರಿಗೇನು ಹೇಳ್ಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಇನ್ಸ್ಟ್ರಕ್ಷನ್ ತಗೋತಿದ್ರು. ಹಾಗಾಗಿ ಇವತ್ತು ಯಾರು ಇನ್ಸ್ಟ್ರಕ್ಷನ್ ಕೊಡೋದಿಲ್ಲ. ಇಷ್ಟು ಲಕ್ಷಾಂತರ ಜನ ಇವತ್ತು ಇಲ್ಲಿ ಬೀದಿಗೆ ಬಿದ್ದು ಹೋರಾಟ ಮಾಡಾಕತ್ತಾರ. ಒಂದಾದ್ರೂ ಮೆಸೇಜ್ ಈಗ ಜಿಲ್ಲಾಧಿಕಾರಿಗೆ ಬಂದಿದ್ದಾರೆ, ಒಪ್ಕೊಂಡಿಲ್ಲ. ಅವ್ರ ಡ್ಯೂಟಿ ಪಾಪ ಜಿಲ್ಲಾಧಿಕಾರಿ ಒಳ್ಳೆ ರೀತಿ ಪ್ರಾಮಾಣಿಕ ಕೆಲಸ